ಭರತ್ ರೆಡ್ಡಿ ಅಷ್ಟು ಸುಲಭವಾಗಿ ಲಘುವಾಗಿ ರಾಮ್ಲೋರ್ನ ತುಲನೆ ಮಾಡಬೇಡ. ನಾನು ಬೀದಿಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಂತವನು. ನಿನ್ನಂತ ಫೀಡಲ್ ಸಿಸ್ಟಮ್ ವ್ಯಕ್ತಿಗಳನ್ನ ಬಹಳಷ್ಟು ಮಂದಿ ನಾನು ನೋಡಿದ್ದೀನಿ. ನನ್ನ ಜೀವನದಲ್ಲಿ ನನ್ನ ಕುಟುಂಬದ ಅಣ್ಣ ತಮ್ಮಂದರ ಜೊತೆಲಿ, ನನ್ನ ಅಕ್ಕ ತಂಗಿಯರ ಜೊತೆಲಿ ಇವತ್ತು ರಾಮ್ಲೋರ್ಗೆ ಸಹಕಾರ ಕೊಟ್ಟಂತ ಜನರು ನನ್ನ ಕಣ್ಣೆದುರುಗಡೆ ಇದ್ದಾರ. ಇವತ್ತು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಒಬ್ಬ ನಗರ ಪಾಲಿಕೆ ಸದಸ್ಯರಿಂದ, ಒಬ್ಬ ಕೌನ್ಸಿಲರ್ದಿಂದ, ಇವತ್ತೊಬ್ಬ ಕೌನ್ಸಿಲರ್ದಿಂದ ನಾನು ಶಾಸಕನಾಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ಇವತ್ತು ಒಬ್ಬ ನಗರ ಪಾಲಿಕೆಯ ನಗರಸಭೆ ಸದಸ್ಯರ ಚುನಾವಣೆಯಿಂದ ಪಾರ್ಲಿಮೆಂಟ್ ಚುನಾವಣೆ ತನಕ ನೋಡಿದ್ದೀನಿ. ಗಲ್ಲಿ ರಾಜಕಾರಣದಿಂದ ದಿಲ್ಲಿ ತನಕ ಕೂಡ ನಾನು ನೋಡಿದ್ದೀನಿ. ಭರತ್ ರೆಡ್ಡಿ ಅವರು ಇವತ್ತು ತಾವು ಅಹಂಕಾರದಿಂದ ಏನು ನಡ್ಕೊಂತ ಇದ್ರು, ತಾವು ಹೇಳ್ತಾ ಇದ್ರಿ ಏನು ಬಹುಶಃ ಅವ್ರು ಹೇಳ್ತಾ ಇದ್ರಂತೆ. ಏನ್ ಹೇಳ್ತಾ ಇದ್ರು, ನಾನು MLA ಆಗಿದ್ದೀನಿ, ಇವತ್ತು ನನ್ನ ಮಾತೇ ನಡೀತದೆ, ನನ್ನ ಮಾತು ಬಿಟ್ಟು ಬೇರೆ ಏನು ನಡೆಯಲಾದಂತ ಮಾತನ್ನು ಕೂಡ ಹೇಳ್ತಾ ಇದ್ರಂತೆ. ಇವತ್ತು ನಾನು ನೋಡ್ತಾ ಇದ್ದೀನಿ. ನಾರಾ ಭರತ್ ರೆಡ್ಡಿ ಅವರೇ, ತಾವು ಇನ್ನೊಂದು ಬಹಳಷ್ಟು ಕಲಿಬೇಕಾಗಿದೆ. ಆ ಊರ ಅಭಿವೃದ್ಧಿ ಅನ್ನಂಥದ್ದು ನೀವೊಬ್ಬರೇ ಮಾಡಿದ್ದಲ್ಲ, ನಿಮ್ಮ ತಾತನ ಆಸ್ತಿ ಅಲ್ಲ ಇದು. ಜನರು ಕಟ್ಟಿದಂತ ತೆರಿಗೆದಿಂದ ಆತರಿಂದ ಅಭಿವೃದ್ಧಿ ಕೆಲಸಗಳು, ಒಳ್ಳೆ ಕೆಲಸಗಳು ಮಾಡಿಕೊಂಡ್ರೆ ಶಾಶ್ವತವಾಗಿ ನೆನೆಸ್ತಾರ. ನೀನು ಕೆಟ್ಟ ಕೆಲಸ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಮಾಡ್ತಾರ. ರಾಜ್ಯದಲ್ಲಿ ಸರ್ ಸುಧಾಕರ್ ರೆಡ್ಡಿ ಅವರು ಡೆಲ್ಲಿಗೆ ಹೊರಟಿದ್ದಾರ. ತಮ್ಮೆಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗುಂಡಾಗಿರಿ ಅನ್ನಂಥದ್ದು ಎಗ್ಗಿಲ್ಲದಂತ ನಡೀತಾ ಇದೆ. ಬಹುಶಃ ಇವತ್ತು ಆಡಳಿತ ಮಾಡ್ತಿರುವಂತ ಒಬ್ಬ ಶಾಸಕ ಹೆಂಗಿರಬೇಕು, ಹೆಂಗ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನಂತ ಅರಿವಿರಬೇಕಾಗಿತ್ತು. ಎಲ್ಲ ಕಾನೂನುಗಳನ್ನ ಗಾಳಿಗಿತ್ತು ರೀ, ಎಲ್ಲ ಕಾನೂನುಗಳನ್ನ ಗಾಳಿಗಿತ್ತು ರೀ. ಇವತ್ತು ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ, ಬಳ್ಳಾರಿಯಲ್ಲಿ ಇವತ್ತು ಮಾದಕ ವಸ್ತುಗಳು, ಡ್ರಗ್ಸ್ ಮಾರಾಟ ಆಗ್ತಾ ಇದೆ. ಒಂದು ಕಡೆ ಮಟಕಾ ದಂಧೆಯಿಂದ ಓಸಿ ಅಂತಿರಲ್ಲ, ಗೊತ್ತಿದಲ್ಲ. ಮಟಕಾ ದಂಧೆ ಎಲ್ಲ ಕೂಡ ಆನ್ಲೈನ್ ಅಲ್ಲಿ ಮಟಕಾ ದಂಧೆ ಎಷ್ಟು ಆಗ್ತಾ ಇದೆ ಅಂದ್ರಿಗಿನ ಎಲ್ಲ ಕೂಡ ಆನ್ಲೈನ್ ದಂಧೆ ಆಗ್ತಾ ಇದೆ. ಅಕ್ರಮ ಬೆಟ್ಟಿಂಗ್ಗಳು ಆಗ್ತಾ ಇದೆ ಇವತ್ತು, ಅಕ್ರಮ ಕ್ಲಬ್ಗಳು ನಡೀತಾ ಇದೆ ಇವತ್ತು, ಎಲ್ಲ ಹಂತದಲ್ಲಿ ಭ್ರಷ್ಟಾಚಾರಗಳು ನಡೀತಾ ಇದಾವ. ಭ್ರಷ್ಟಾಚಾರದ ಜೊತೆಲಿ ಇವತ್ತು ಪೊಲೀಸರೇ ತಾವು ನೆನಪಿಡ್ಕೊಳ್ರಿ. ಇವತ್ತು ಒಬ್ಬ ಹುಡುಗಿ, ಯಾಕಂದ್ರೆ ಒಬ್ಬ ಹುಡುಗಿ ಎಷ್ಟು ವರ್ಷದ ಹುಡುಗಿ, ಯಾಶಿಕಿ ಅನ್ನೋ ಹುಡುಗಿ, 14 ವರ್ಷದ ಹುಡುಗಿ. ಆ ಹುಡುಗಿ ಪೀಪಲ್ ಟ್ರೀ ಅಲ್ಲಿ ಓದ್ತಾ ಇದ್ದಾಳ. 14 ವರ್ಷದ ಹುಡುಗಿ. ನಾರಾ ಭರತ್ ರೆಡ್ಡಿ ಅವರೇ, ನೀವೆಲ್ಲ ಯುವಕರನ್ನ ಡ್ರಗ್ಸ್ಗೆ ವ್ಯಸನಕಾರಾಗಿ ಮಾಡಿಬಿಟ್ಟಿದ್ರಿ. ಇದು ನೋಡ್ರಿ, ಯಾಶಿಕಿ ಅನ್ನಂತ ಹುಡುಗಿ, 14 ವರ್ಷದ ಹುಡುಗಿ, ಲಂಬಾಣಿ ಸಮುದಾಯಕ್ಕೆ ಸೇರಿದಂತ ಯುವಕಿ. ಆ ಹುಡುಗಿ ಓದ್ತಾ ಇರೋದು 9ನೇ ಕ್ಲಾಸ್ ಓದ್ತಾ ಇದ್ದಾಳ. ಈ 9ನೇ ಕ್ಲಾಸ್ ಓದ್ತಾ ಇರೋಂತ ಆ ಹುಡುಗಿಗೆ, ಯಾಶಿಕಿಗೆ ಸುಮಾರು ಎಲ್ಲ ಯುವಕರು, ಒಂದು 4-5 ಮಂದಿ ಯುವಕರು ಸೇರಿ ಡ್ರಗ್ಸ್ ತಗೊಂಡು ಆ ಯಾಶಿಕಿಯನ್ನವ್ರನ್ನ ಅತ್ಯಾಚಾರ ಮಾಡಂತ ಕೆಲಸ ಮಾಡಿದ್ದಾರೆ. ಇದು ಕೇವಲ ರಾಮ್ಲೋರ್ ಅಲಿಗೇಷನ್ ಮಾಡ್ತಾ ಇಲ್ಲ, ಪೊಲೀಸ್ ಸ್ಟೇಷನ್ದಲ್ಲೇ ಕೇಸ್ ಆಗಿದೆ. ಎಲ್ಲ ಯುವಕರೆಲ್ಲ ಕೂಡ ಡ್ರಗ್ಸ್ ತಗೊಂಡು ಆ ಯಾಶಿಕಿಯನ್ನಂತ ಲಂಬಾಣಿ ಸಮುದಾಯದ ಹುಡುಗಿಗೆ ಇವತ್ತು ರೇಪ್ ಮಾಡಂತ ಕೆಲಸ ಮಾಡಿದಾರ. ಬಹುಶಃ ಇವತ್ತು ನಾರಾ ಭರತ್ ರೆಡ್ಡಿ ಅವರೇ, ಇವತ್ತು ಎಲ್ಲರೂ ಕೂಡ ಡ್ರಗ್ಸ್ಗೆ ಏನು ವ್ಯಸನಕಾರ ಯುವಕರನ್ನು ಮಾಡಿದಿರೋ, ನಾಳೆ ನಮ್ಮ ಮಕ್ಕಳು ಯಾರನ್ನ ಶಾಲೆಗೆ ಹೋದ್ರಿಗಿನ, ಕಾಲೇಜ್ಗೆ ಹೋದ್ರಿಗಿನ ಆ ಮಕ್ಕಳು ವಾಪಸ್ ಬರ್ತಾರ? ಭರತ್ ರೆಡ್ಡಿ ಅವರೇ, ಭರತ್ ರೆಡ್ಡಿ ಇವತ್ತು ಕೇವಲ ಯಾಶಿಕಿಗೆ ಒಬ್ಬೇ ಅಲ್ಲ, ಇವತ್ತು ಅನೇಕ ಮಕ್ಕಳಿಗೆ ಈ ರೀತಿ ಆಗ್ತಾ ಇದೆ. ನೀವು ನಾರಾ ಭರತ್ ರೆಡ್ಡಿ ಅವರೇ,
ಇವತ್ತು ಡ್ರಗ್ಸ್ಗೆ ವ್ಯಸನಕಾರ ಏನೇ ಮಾಡ್ತಾ ಇದ್ರೋ, ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾನ ಆದ್ರೆ ಆ ನೋವು ನಿಮಗೆ ಗೊತ್ತಾಗುತ್ತೆ. ನಮ್ಮಂತ ಬಡವರ ಕಣ್ಣೀರು ನಿಮಗೆ ಗೊತ್ತಾಗಲ್ಲ. ಖಂಡಿತವಾಗಿ ಇಂಥ ಅನೇಕ ಘಟನೆಗಳು ಕೂಡ ನಡೆಯುವಂತ ಕೆಲಸ ಆಗ್ತಾ ಇದಾವ. ಅದಕ್ಕೋಸ್ಕರವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕೇವಲ ಗುಂಡಾಗಿರಿಯನ್ನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದನೋ, ನಾನು ಕೇಳ್ತಾ ಇದ್ದೇನೆ, ಗೃಹ ಮಂತ್ರಿಗಳು ಎಲ್ಲಿದ್ದೀರಿ ಸ್ವಾಮಿ? ಸ್ವಾಮಿ ಗೃಹ ಮಂತ್ರಿಗಳೇ, ಇಷ್ಟು ಒಬ್ಬ ಯುವಕ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋಗಿದ್ದಾನ. ಆ ಸತ್ತೋದಂತ ಯುವಕರಿಗೆ ಬಂದು ಆ ಲಾಂಡ್ ಆರ್ಡರ್ ಏನಾಗಿತ್ತು ಅಂದೇಳಿ ನಿಮ್ಮ ಸಂಬಂಧಪಟ್ಟಿದ್ದಂತ ಇಲಾಖೆಯಲ್ಲಾಗಲಿ ಮಂತ್ರಿ ಆಗಿ ಇವತ್ತು ನೀವು ಮೀಟಿಂಗ್ ಮಾಡ್ಬೋದಿತ್ತಲ್ಲ. ಉಪಮುಖ್ಯಮಂತ್ರಿಗಳು ಬಂದು ಏನ್ ಮಾಡಿದ್ರು? ಏನು ಉಪಮುಖ್ಯಮಂತ್ರಿಗಳು ಸಂವಿಧಾನಕ್ಕೆ ಹುದ್ದೆನಾ? ಉಪಮುಖ್ಯಮಂತ್ರಿಗಳು ಸಂವಿಧಾನಕ್ಕೆ ಹುದ್ದೆನಾ? ಎಲ್ಲ ಕ್ಯಾಬಿನೆಟ್ ಅಲ್ಲಿ 36 ಮಂತ್ರಿಗಳೇ ಒಬ್ಬ ಸಂವಿಧಾನಕ್ಕೆ ಹುದ್ದೆನಲ್ಲ. ಆ ಸಂವಿಧಾನಕ್ಕೆ ಹುದ್ದೆ ಆಗ್ಲಾರ್ದಂತ ಉಪಮುಖ್ಯಮಂತ್ರಿಗಳು ಬಂದು ಗೃಹ ಇಲಾಖೆ ಮೀಟಿಂಗ್ ಅನ್ನು ಮಾಡ್ತಾನ. ಆ ಗೃಹ ಇಲಾಖೆ ಮೀಟಿಂಗ್ ಮಾಡಿದಂತ ಟೈಮಲ್ಲಿ ನಿನ್ನ ಇಲಾಖೆಯಲ್ಲಿ ನಿನ್ ಏನಾಗ್ತದೆ ಅಂತ ಗೊತ್ತಿಲ್ಲ. ನಿನ್ನ ಇಲಾಖೆಯಲ್ಲಿ ನಿನ್ ಏನಾಗ್ತದೆ ಅಂತ ಗೊತ್ತಿಲ್ಲ. ಇವತ್ತು ನೀನು ಬಂದು ಗೃಹ ಇಲಾಖೆಯಲ್ಲಿ ಮೀಟಿಂಗ್ ಮಾಡಿದೆ. ಗೃಹ ಇಲಾಖೆಯಲ್ಲಿ ಬಂದು ಮೀಟಿಂಗ್ ಮಾಡ್ತೀನಿ ಅಂತ ಏನು ಮಾಡಿದಿ? ನಮ್ಮ ಶಾಸಕರ ಸಲುವಾಗಿ ನಾನು ಬಂದಿದ್ದೀನಿ, ನಮ್ಮ ಶಾಸಕರ ರಕ್ಷಣೆಗೆ ನಿಲ್ತೀವಿ ಅಂತ ಹೇಳಿದ್ರಿ. ಸ್ವಾಮಿ ನಾನು ಕೇಳ್ತೀನಿ, ನಿಮ್ಮ ಇಲಾಖೆನೇ ನೀವು ಸರಿಯಾದಂತ ಜವಾಬ್ದಾರಿ ಮಾಡಕ್ ಆಗ್ತಾ ಇಲ್ಲ. ಸ್ವಾಮಿ ನಮ್ಮ ತುಂಗಭದ್ರಾ ಡ್ಯಾಮ್ ಏನಿತ್ತನೋ, ಇವತ್ತು 2 ಬೆಳೆಗೆ ನೀರು ಸಿಗಬೇಕಾಗಿತ್ತು. ಆ 2 ಬೆಳೆಗೆ ನೀರು ಸಿಗುವಂತ ವಿಚಾರದಲ್ಲಿ ಇವತ್ತು ಡ್ಯಾಮ್ ನಲ್ಲಿ ಗೇಟ್ ಕೊಚ್ಚಿಕೊಂಡಾಗಿ ಇವತ್ತು 1 ಬೆಳೆಗೆ ನೀರು ಬಂತು. ಆ 2 ಬೆಳೆಗೆ ಬರಬೇಕಾದ 1 ಬೆಳೆಗೆ ಬಂತು. ಅವತ್ತು ಹೇಳೋದ್ರಿ ಮತ್ತೆ ಬಂದಿಲ್ಲ. ಇವತ್ತಿನ ತನಕ ಕೂಡ ರಿಪೇರಿ ಆಗ್ಲಿಲ್ಲ. ನಿಮ್ಮ ಇಲಾಖೆಯಲ್ಲಿ ಸಾಕಷ್ಟು ತೂತುಗಳಿದಾವ, ಅದು ನಿಮ್ಮ ಇಲಾಖೆಯಲ್ಲಿ ನೀವು ಸರಿಪಡಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ಸಾಕಷ್ಟು ಕಡೆ ಏನು ಗುಂಡಾಗಿರಿ ನಡೀತಾ ಇದೆನೋ, ಬೀದರ್ದಲ್ಲಿ ಹಿಡಿದು ಚಾಮರಾಜನಗರ ತನಕ ಕೂಡ, ಮಂಗಳೂರಿನಿಂದ ಕೋಲಾರ ತನಕ ಕೂಡ ಈ ಭಾಗದಲ್ಲಿ ಅನೇಕ ಪ್ರತಿನಿಧಿಗಳ ಮೇಲೆ, ಜನಪ್ರತಿನಿಧಿಗಳ ಮೇಲೆ, ಶಾಸಕರ ಮೇಲೆ, ಮೊನ್ನೆ ಬೀದರ್ MLA ಮೇಲೆ ಹಲ್ಲೆ ಇತ್ತು. ಅನೇಕರ ಮೇಲೆ ಕೂಡ ಇವತ್ತು ಹಲ್ಲೆ ಆಗಂತ ಕೆಲಸ ಮಾಡ್ತಾ ಇದೆ. ದಿನನಿತ್ಯ ನಮ್ಮ ಭಾಗದಲ್ಲಿ ಕೊಲೆಗಳಾಗ್ತಾ ಇದಾವ, ಸುಪಾರಿಗಳು ಕೊಡ್ತಾ ಇದಾರೆ, ದರೋಡೆಗಳಾಗ್ತಾ ಇದಾವ, ಗಾಂಜಾಗಳು ಮಾರಾಟ ಆಗ್ತಾ ಇದೆ. ಆದ್ರೆ ಗೃಹ ಸಚಿವರು ಎಲ್ಲಿದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ನಮ್ಮೆಲ್ಲರಿಗೂ ಉತ್ತರ ಕೊಡಬೇಕಾಗಿದೆ. ಇವತ್ತು ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಆಯ್ತು. ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಆಯ್ತು ಅಂದ್ರೆ ಯಾರೊಬ್ಬ ಕಾಂಗ್ರೆಸ್ಸಿನ ನಾಯಕ ಚೇಲ ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಾರೆ. ಸಿಕ್ಕಿದ ನಂತರ ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಆಯ್ತು. ಬೆಂಗಳೂರಿನಲ್ಲಿ ನಮ್ಮ ಅಶೋಕಣ್ಣರು ಹೇಳಿದರು ಬ್ಯಾಂಕ್ ದರೋಡೆ ಆಯ್ತು. ಅದೇ ರೀತಿಯಲ್ಲಿ ಬೀದರ್ದಲ್ಲಿ ಬ್ಯಾಂಕ್ ದರೋಡೆ ಆಯ್ತು. ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಅಧಿಕಾರಿಗಳ ಮೇಲೆ ಪುಂಡಾ ಲೀಡರ್ಗಳು, ಪುಂಡಾ ಗುಂಡುಗಳು ದಬ್ಬಾಳಿಕೆ ಮಾಡಂತ ಕೆಲಸ ಮಾಡಿದ್ರು. ಪಾಲಿಕೆ ಕಮಿಷನರ್ ಮೇಲೆ ಇವತ್ತು ಅವಾಂಛ ಶಬ್ದಗಳಿಂದ ಬಳಕೆ ಮಾಡಂತ ಕೆಲಸ ಮಾಡಿದ್ರು. ಕೊಲೆ, ಅತ್ಯಾಚಾರ, ಅನೇಕ ವಿಚಾರಗಳಲ್ಲಿ ಕೂಡ ಇವತ್ತು ಎಲ್ಲವನ್ನು ಕೂಡ ನಡೀತಾ ಇದಾವ. ಇವತ್ತು ಹಿಂದೂಗಳ ನಂತರ ಗಣಪತಿ ಹಬ್ಬ ಆಚರಣೆ ಮಾಡಿಕೊಳಕ್ ಆಗ್ತಾ ಇಲ್ಲ. ಎಲ್ಲ ಹಿಂದೂಗಳ ಮೇಲೆ ಹಬ್ಬ ಹುಣಿಗಳು ಮಾಡಬೇಕೆಂದ ಕಲ್ಲು ತೂರಾಟಗಳು ನಡೀತಾ ಇದಾವ. ಹಂಗಾಗಿ ಇವತ್ತು ಕಾನೂನಿನ ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಕೂಡ ಅಧಿಗತಿಗೆ ಹೋಗಿದೆ ಅನ್ನಂತ ವಿಚಾರ ನೋಡಿದ್ರೆ ಇವತ್ತು ಹಿಂದೂಗಳು ಕೂಡ ರಕ್ಷಣೆ ಇಲ್ಲ ಅನ್ನಂತ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಗೃಹ ಸಚಿವರೇ, ಇವತ್ತು ತಾವು ಎಲ್ಲಿ ಹೋದ್ರೆ ಕೂಡ ಗೊತ್ತಿಲ್ಲ, ನಾನು ಗೊತ್ತಿಲ್ಲ ಅಂತ ಹೇಳ್ತಿರಾಗ್ಲಿ, ನಾನು ನೋಡಿಲ್ಲ ಅಂತ ಹೇಳ್ತಿರಲ್ಲ, ಇವತ್ತಿನ ತನಕ ಕೂಡ ಎಲ್ಲಿ ಕೂಡ ನೀವು ಒಂದು ಸಮಜಾಯಿಷಿಯನ್ನು ಕೂಡ ಕೊಡಂತ ಕೆಲಸ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತ ಇದ್ದೀನಿ. ಇವತ್ತು ತಾವೆಲ್ಲರೂ ಕೂಡ ಸೇರ್ಕೊಂಡು ಒಬ್ಬ ನಾರಾ ಭರತ್ ರೆಡ್ಡಿ ಅವರು ಏನು ಈ ರೀತಿ ದೌರ್ಜನ್ಯ ಮಾಡಿದರೋ, ದಬ್ಬಾಳಿಕೆಯನ್ನು ಮಾಡಿದರೋ, ಅವರು ತಾವೆಲ್ಲರೂ ಕೂಡ ಕೈ ಎತ್ತಿ ಹೇಳ್ರಿ, ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲೇಬೇಕನ್ನಂತವ್ರೆಲ್ಲರೂ ಕೂಡ ಕೈ ಎತ್ತಿರಿ. ಧಿಕ್ಕಾರ 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 ಧಿಕ್ಕಾರ. ಅದಕ್ಕೋಸ್ಕರವಾಗಿ ನಾವು ಸಮಯ ಆಗಿದೆ. ತಮ್ಮೆಲ್ಲರೂ ಕೂಡ ನಾನು ಮುಂದಿಸುತ್ತಾ ನಾನು ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.